ಎಲ್ರಿಗೂ ನಮಸ್ಕಾರ. ಜೀವನ ಒಂದು ತೂಗುಯ್ಯಾಲೆ ಯಾಕೆ ನೀನು ಹೇಳು, ಭೂಮಿ ಮೇಲೆ ನಮ್ಮ ಬಾಳು ಯುದ್ಧ ಕಾಂಡ ಕೇಳು. ಆ ಜನರೇಷನ್ಗೂ ಈ ಜನರೇಷನ್ಗೂ ಇನ್ನು ಮುಂಬರುವ ಜನರೇಷನ್ಗೂ ಈ ಒಂದು ಸಾಲುಗಳು ಮೋಟಿವೇಶನ್ ಅಂತೂ ಸತ್ಯ. ಟ್ಯೂನ್ ಸಮೇತ ಆಡ್ಬಿಟ್ರಂತೂ ಬ್ಯೂಟಿಫುಲ್ ಆಗಿ ಮೋಟಿವೇಶನ್ ಅಲ್ವಾ. ಯುದ್ಧ ಕಾಂಡ ಸಿನಿಮಾದ ಸೋಲೇ ಇಲ್ಲ ನಿನ್ನ ಹಾಡು ಹಾಡುವಾಗ, ಈ ಹಾಡು ಸೃಷ್ಟಿಯಾಗಿದೆ ಹೇಗೆ ಅಂತ ನಿಮ್ಗೆ ಹೇಳ್ಬೇಕು. ಹಂಗೆ ಹೇಳ್ತಾ ಹೋಗ್ತೀನಿ, ಸುಮ್ಮನೆ ಇಮೇಜಿನ್ ನಿಮ್ಮ ಒಂದು ಇದ್ರಲ್ಲಿ ಇಮೇಜಿನ್ ಮಾಡ್ತಾ ಇರಿ, ನಿಮ್ಗೆ ಖುಷಿ ಆಗುತ್ತೆ. ಕೆ.ವಿ. ರಾಜು ಅವರು ಯುದ್ಧ ಕಾಂಡ ಸಿನಿಮಾ ಮಾಡಬೇಕು ಅಂತ ಆ ಒಂದು ಪ್ರಾಜೆಕ್ಟ್ ತಗೊಂಡಾಗ ಅಲ್ಲಿ ಎಲ್ಲ ಚಿತ್ರಕಥೆ ಬರ್ಕೊಂತಾರೆ, ಎಲ್ಲ ರೆಡಿ ಮಾಡ್ಕೊಂತಾರೆ. ಹಂಸಲೇಖ ಅವ್ರನ್ನ ಭೇಟಿ ಮಾಡಿ ಹಾಡ್ ಮಾಡಬೇಕು ಅಂತ ಡಿಸ್ಕಸ್ ಮಾಡ್ಬೇಕಾದ್ರೆ ಕೆ.ವಿ. ರಾಜು ಅವರು ಹೇಳ್ತಾರೆ, ಈ ಸಿನಿಮಾದ ಕಥಾನಾಯಕನ ಫ್ಯಾಮಿಲಿಗೆ ಒಂದು ಆಂಥಮ್ ಸಾಂಗ್ ತರ ಬೇಕು, ಒಂದು ಮೋಟಿವೇಶನ್ ಪ್ಲಸ್ ಆಂಥಮ್ ಸಾಂಗ್ ತರ ಪದೇ ಪದೇ ಸಿನಿಮಾದಲ್ಲಿ ಪ್ಲೇ ಆಗ್ತಿರುತ್ತೆ, ಆ ಒಂದು ಟ್ಯೂನು ಪ್ಲೇ ಆಗ್ತಿರುತ್ತೆ, ಆ ತರ ಬೇಕು ಅಂತ ಹೇಳ್ತಾರೆ. ಇದು ಹಂಸಲೇಖ ಅವರಿಗೆ ಡಬಲ್ ಚಾಲೆಂಜು. ಸಿಚುವೇಶನ್ ಹೇಳಿ ಮಾಡ್ಬಿಡ್ತಾರೆ, ಅಂದ್ರೆ ಸಿಚುವೇಶನ್ ಹೇಳ್ಬಿಟ್ರೆ ಮಾಡ್ಬಿಡ್ತಾರೆ. ಆದರೆ ಪದೇ ಪದೇ ಪ್ಲೇ ಆದ್ರೆ, ಒಂದು ಸಿನಿಮಾದಲ್ಲಿ ಸಾಂಗು ಪದೇ ಪದೇ ಪ್ಲೇ ಆದ್ರೆ, ಟ್ಯೂನ್ ಪದೇ ಪದೇ ಪ್ಲೇ ಆದ್ರೆ ಬೋರ್ ಆಗುತ್ತೆ ಪ್ರೇಕ್ಷಕರಿಗೆ. ಅದು ಆಗ ಅಷ್ಟೇ ಈಗಲೂ ಅಷ್ಟೇ, ಕೇಳಿದ್ನೇ ಕೇಳ್ತಾ ಸಾಂಗ್ಸ್ ಪ್ಲೇ ಆಗ್ತಿದ್ರೆ ಬೋರ್ ಆಗ್ಬಿಡುತ್ತೆ ರಿಪೀಟ್ ಆದ್ರೆ ಬೋರ್ ಆಗಬಾರ್ದು, ಮೋಟಿವೇಶನ್ ಆಗಬೇಕು. ಸಿನಿಮಾದಲ್ಲಿ ಕತೆಗೂ ಹೊಂದಬೇಕು, ಆಮೇಲೆ ಸಾರ್ವಕಾಲಿಕ ಉಳ್ಕೊಬೇಕು, ಒಂದು ಸಮಾಜಕ್ಕೂ ಸಂದೇಶ ಇರಬೇಕು ಮಾಡಿ ಅಂತಾರೆ. ಡಬಲ್ ಚಾಲೆಂಜ್ ಟು ಹಂಸಲೇಖ ಸರ್. ಆಗ ಹಂಸಲೇಖ ಅವ್ರ ಜೊತೆ ಇದ್ದಿದ್ದು ಎಲ್ ಎನ್ ಶಾಸ್ತ್ರಿ ಅನ್ಕೋತೀನಿ, ಅವ್ರ ಶಿಷ್ಯನಾಗಿ. ಕೆ.ವಿ. ರಾಜು ಅವರು, ಹಂಸಲೇಖ ಅವರು, ಶಾಸ್ತ್ರಿ ಅವರು ಕಂಪೋಸ್ ಮಾಡ್ತಾ ಕೂತಿರ್ತಾರೆ, ಡಿಸ್ಕಷನ್ ಮಾಡ್ತಾ ಇರ್ತಾರೆ. 1.5 ಗಂಟೆ 2 ಗಂಟೆ ಆಗುತ್ತೆ. 1 ಗಂಟೆ 1.5 ಗಂಟೆ 2 ಗಂಟೆ ಟ್ಯೂನ್ ಓಕೆ ಆಗಲ್ಲ. ಕೆ.ವಿ. ರಾಜು ಅವರು ಅಷ್ಟು ಬೇಗ ಒಪ್ಕೊಳ್ಳಲ್ಲ, ಅನ್ಸ್ಯಾಟಿಸ್ಫೈಡ್ ಡೈರೆಕ್ಟರ್ ಅವರು ಒಪ್ಕೊಳ್ಳೋದೇ ಇಲ್ಲ. ಅವ್ರಿಗೆ ಹಿಂಗೆ ಬೇಕು ಅಂದ್ರೆ ಒಂದು ಇಮೇಜಿನ್ ಮಾಡಿರ್ತಾರೆ, ಈ ತರ ಬೇಕು ನನಗೆ ಅಂತ. ಎಲ್ಲರೂ ಶೂನ್ಯದಲ್ಲೇ ಕೂತಿರ್ತಾರೆ, ಅಂದ್ರೆ ಒಂದು MT ಅಲ್ಲಿ ಕೂತಿರ್ತಾರೆ. ಆದ್ರೆ ಇವ್ರಿಗೂ ಗೊತ್ತಿರಲ್ಲ, ಅವ್ರಿಗೂ ಗೊತ್ತಿರಲ್ಲ ಯಾವ ತರ ಈಗ ಯಾವ ಹಾಡು ಬರುತ್ತೆ ಅಂತ ಗೊತ್ತಿರಲ್ಲ. ಅದು ಬರೋದು ಟಕ್ ಅಂತ ಉಟ್ಕೊಳ್ಳೋದು, ಒಂದೊಂದ್ಸಲ ಹಿಂಗ್ ಉಟ್ಕೊಂಡ್ಬಿಡುತ್ತೆ, ಒಂದೊಂದ್ಸಲ ಜಪ್ಪಯ್ಯ ಅಂದ್ರೂ ಬರಲ್ಲ. 1 ಗಂಟೆ 2 ಗಂಟೆ ಆಟ ಆಡ್ಸುತ್ತೆ. ಕೆ.ವಿ. ರಾಜು ಅವರು ಒಂದೇನೋ ಒಂದು ಇಮ್ಯಾಜಿನ್ ಮಾಡಿರ್ತಾರೆ, ಆ ಇಮ್ಯಾಜಿನೇಷನ್ಗೆ ಹಂಸಲೇಖ ಟಚ್ ಮಾಡ್ಬೇಕು, ಅದನ್ನ ಆಗಲೇ ಉಟ್ಕೊಳ್ಳೋದು. ಜಗಳ ಏನಾಗಲ್ಲ ಅಲ್ಲಿ, ತಾಳ್ಮೆ, ಇಲ್ಲಿ ಗೆಲ್ಲೋದು ತಾಳ್ಮೆ. 1.5 ಗಂಟೆ 2 ಗಂಟೆಗಳ ಕಾಲ ಎಷ್ಟೋ ಟ್ಯೂನ್ಗಳು ಆಗ್ತಾರೆ, ಓಕೆ ಆಗಲ್ಲ, ಚೆನ್ನಾಗಿರುತ್ತೆ. ಬಟ್ ಕೆ.ವಿ. ರಾಜು ಅವ್ರ ಇಮ್ಯಾಜಿನೇಷನ್ ಹೊಂದ್ಕೊಳ್ಳಲ್ಲ, ಅದು ಇನ್ನೇನು ಬೇಕು ಅಂತ. ಬಿಕಾಸ್ ಕೆ.ವಿ. ರಾಜು ಅವ್ರಿಗೆ ಗೊತ್ತಿರುತ್ತೆ ಹಂಸಲೇಖ ಅವರ ಅರ್ಜಿ ಏನು ಅಂತ, ಅವರ ಒಂದು ಸ್ಟಫ್ ಏನು ಅಂತ ಗೊತ್ತಿರುತ್ತೆ. ಪ್ರೇಮಲೋಕ ರಣದಲ್ಲಿ ಹಿಟ್ ಕೊಟ್ಟಿರ್ತಾರಲ್ಲ, ಇವ್ರ ಹತ್ರ ಚೆನ್ನಾಗಿ ಸಾಹಿತ್ಯ ಸಂಗೀತನ ದುಡಿಸ್ಕೋಬಹುದು, ಕೆಲಸ ಇವ್ರ ಹತ್ರ ಮಾಡಿಸ್ಕೊಬಹುದು, ಚೆನ್ನಾಗಿ ಕೊಡ್ತಾರೆ. ಸ್ವಲ್ಪ ತಾಳ್ಮೆಯಿಂದ ಕಾದ್ರೆ, ಅಂದ್ರೆ ತಾಳ್ಮೆ, ಆಸಕ್ತಿ, ಶ್ರದ್ಧೆ 3 ಮಿಕ್ಸ್ ಆದಾಗ ಬರೋದೇ ಒಳ್ಳೆ ಹಾಡುಗಳು. ಎಲ್ಲ ಕೆಲಸದಲ್ಲೂ ಅಷ್ಟೇ ಒಳ್ಳೆ ಕೆಲಸ ಬಂದೇ ಬರುತ್ತೆ. ಹಾಗಾಗಿ ಆಟ ಆಡಿಸ್ತಾರೆ ತುಂಬ, ಇನ್ನೂ ಬೇಕು ಅಂತ. ಹಂಸಲೇಖ ಅಂದ್ರೆ ಇದೆಲ್ಲ ಇನ್ನೇನೋ ಇದೆ ಅಂತ ಹಂಸಲೇಖ ಅವ್ರು ಸಾಕಾಗ್ಬಿಡುತ್ತೆ, ಅಂದ್ರೂ ತಾಳ್ಮೆಯಿಂದ ಮಾಡ್ತಾರೆ. ಕೊನೆಗೆ ಕೆ.ವಿ. ರಾಜು ಅವ್ರನ್ನ ಮಾತು ಹೇಳ್ತಾರೆ, ಹಂಸಲೇಖ ಅವರೇ ಒಂದು 20 ನಿಮಿಷ ಹೊರಗಡೆ ಹೋಗಿ ಬರ್ತೀನಿ, ನೀವು ಒಳ್ಳೆ ಒಂದು ಟ್ಯೂನ್ ಹಾಕಿ, ಇದು ಯಾವುದೂ ನನಗೆ ಓಕೆ ಆಗಿಲ್ಲ, ಚೆನ್ನಾಗಿದೆ ಬಟ್ ನನ್ನ ಒಂದು ಥಿಂಕಿಂಗ್ ಇದು ಹೋಲಿಕೆ ಆಗ್ತಿಲ್ಲ, ಸಿಚುವೇಶನ್ ಏನೋ ಕೇಳ್ತಾ ಇದೆ, ನೀವು ಒಂದು ಒಳ್ಳೆ ಟ್ಯೂನ್ ಹಾಕಿ ಲಿರಿಕ್ಸ್ ಬರೀರಿ, ಒಂದು 1/4 ಗಂಟೆ 20 ನಿಮಿಷ ಬರ್ತೀನಿ ಅಂತ ಹೋಗ್ತಾರೆ. ಹಂಸಲೇಖ ಅವರು ಒಂದು ಕಾಫಿ ತರ್ಸ್ಕೊಂಡು ಕುಡಿತಾರೆ, ಕುಡಿದು ಯೋಚನೆ ಮಾಡ್ತಾರೆ, ಏನು ಮಾಡೋದು ಇವಾಗ, ಯಾವ ಟ್ಯೂನ್ ಹಾಕಿದ್ರೆ ಬೇಡ ಅಂತಾರಲ್ಲಪ್ಪ ಇವರು, ಏನಪ್ಪ ಮಾಡೋದು ಈಗ, ಶಾಸ್ತ್ರಿ ಒಟ್ಟಿಗೆ ಮಾತಾಡ್ತಾರೆ. ಕೊನೆಗೆ ಹಂಸಲೇಖ ಅವರು ಅದು ಎಷ್ಟು ಡೀಪಾಗಿ ಇಳಿದ್ರೋ ಆ ಥಿಂಕಿಂಗಲ್ಲಿ, ಅದು ಯಾವುದೋ ಸ್ಫೂರ್ತಿಯಾಗಿ ತಗೊಂಡ್ರೋ, ಅದು ಏನು ಮಾಡಿದ್ರೋ ಗೊತ್ತಿಲ್ಲ. 2 ಗಂಟೆಗಳ ಒಂದು ಸತತ ಪ್ರಯತ್ನದಲ್ಲಿ 2 ನಿಮಿಷಕ್ಕೆ ಹಾಡು ಉಟ್ಕೊಂಡ್ಬಿಡುತ್ತೆ. ಕೆ.ವಿ. ರಾಜರಿಗೆ ಏನು ಬರಬೇಕು, ಆಗ ಹಂಸಲೇಖ ಅವರು, ಶಾಸ್ತ್ರಿ ಕೂಡ ಹೇಳಿರಲ್ಲ, ಕಣ್ಣು ಮುಚ್ಕೊಂಡು ಅವ್ರು ಬರುವಾಗ ಸೋಲೆ ಇಲ್ಲ ಅಂತ ಆಡ್ಬಿಡ್ತಾರೆ, ವಿತ್ ಟ್ಯೂನ್ ವಿತ್ ಲಿರಿಕ್ಸ್. ಪಲ್ಲವಿ ಪೂರ್ತಿ ಆಡ್ತಾರೆ. ಕೆ.ವಿ. ರಾಜು ಅವರು ಸ್ಟನ್ ಆಗ್ಬಿಡ್ತಾರೆ, ಅಲ್ಲೇ ದಿಲ್ ಖುಷ್ ನಿಂತ್ಕೊಂಡ್ಬಿಡ್ತಾರೆ ಹಂಗೇನೆ. ಸೂಪರ್ ಆಗಿದೆ, ಇದು ಹಂಸಲೇಖ ಅಂದರೆ ಈ ಥರ ಬೇಕು ನನಗೆ. ಡಮ್ಮಿ ತಗೊಬೇಡಿ ಲಿರಿಕ್ಸ್ನ, ಇದು ಒರಿಜಿನಲ್ ಲಿರಿಕ್ಸ್ ಹಾಕಿ, ಇದೇ ಫೈನಲ್ ಮಾಡಿ, ಕಂಟಿನ್ಯೂ ಮಾಡಿ. ಆ ಹೀರೋ ತಂದೆ ಮತ್ತು ಹೀರೋ ಅಲ್ಲಿ ಪಿಯೋನ ಪ್ಲೇ ಮಾಡ್ತಾರೆ, ಒಂದು ಪಿಯೋನ ಟ್ಯೂನ್ ಹಾಕ್ಬಿಡಿ ಸ್ಟಾರ್ಟಿಂಗು, ಆಮೇಲೆ ಕಂಟಿನ್ಯೂ ಮಾಡಿ. ಪಲ್ಲವಿ ಚೆನ್ನಾಗಿದೆ, ಒಂದು ಪಿಯೋನ ಟ್ಯೂನ್ ಆದಮೇಲೆ ಫುಲ್ ಚರಣ ಬರೆದುಬಿಡಿ ಅಂತ. ಹಂಸಲೇಖ ಅವರು ಆ ಪಿಯೋನ ಟ್ಯೂನ್ ಹಾಕ್ತಾರೆ, ನಿಮಗೆಲ್ಲ ಗೊತ್ತಾ ಟ್ಯೂನು, ಸೋಲೆ ಇಲ್ಲ ಹಾಡು ಮೊದಲು ಬರೋ ಟ್ಯೂನೇ ಪಿಯೋನ ಟ್ಯೂನು. ಅದಾದ ನಂತರ ಪೂರ್ತಿ ಚರಣ ಬರೀತಾರೆ, ಅದ್ಭುತವಾಗಿ ಬರೀತಾರೆ. ಒಂದು ಸ್ವಲ್ಪ ಸಿಕ್ಕ ಸಾಕಿನ ಬಂದ್ಬಿಡುತ್ತೆ ಅವರಿಗೆ. 2 ಗಂಟೆಗಳ ಹೋರಾಟ, ಕೊನೆಗೆ 2 ನಿಮಿಷಕ್ಕೆ ಪ್ರತಿಫಲ ಸಿಕ್ಬಿಡುತ್ತೆ. ಕೆ.ವಿ. ರಾಜು ಅವರು ಖುಷಿಯಾಗ್ಬಿಡ್ತಾರೆ, ಹಾಡು ರೆಡಿ ಆಗುತ್ತೆ, ಒಂದು ಹಾಡು ರೂಪ ತಗೊಳುತ್ತೆ. ಪೂರ್ತಿ ರೂಪ ತಗೊಳ್ಳೋದು ಗಾಯಕರುಗಳ ನಾಯಕ ನಮ್ಮ SPB ಆಡಿದ್ಮೇಲೆ ಅತ್ಯುತ್ತಮವಾಗಿ ಮೂಡಿ ಬರುತ್ತೆ. ಆಮೇಲೆ ಸಿನಿಮಾ ಸೂಪರ್ ಹಿಟ್, ಮೆಗಾ ಹಿಟ್ ಆಗಲಿಕ್ಕೆ ಈ ಹಾಡು ಮುಖ್ಯ ಕಾರಣ ಆಗುತ್ತೆ. ಈಗ ಯುದ್ಧ ಕಾಂಡ ಅಂತ ಹೇಳಿದ್ರೆ ಕೂಡಲೇ ಸೋಲೆ ಇಲ್ಲ ಹಾಡೇ ನೆನಪಿಗೆ ಬರೋದು. ಆ ಸಿನಿಮಾದ ಮುಖ್ಯ ಪಿಲ್ಲರೇ ಈ ಹಾಡು. ನೋಡಿ, ತಾಳ್ಮೆ ಇಲ್ಲ ಅಂತ ಹೇಳಿದರೆ ಈ ಥರದ ಉಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆಗಲೇ ಹೇಳಿದ್ನಲ್ಲ, ಕೆಲವೊಂದು ಹಿಂಗೆ ಹುಟ್ಟುತ್ತೆ, ಕೆಲವೊಂದು ಲೇಟ್ ಆಗುತ್ತೆ. ಹಾಗಾಗಿ ಈ ಹಾಡು ಸೃಷ್ಟಿ ಆಯಿತು. ರವಿಚಂದ್ರನ್ ಅವರ ಹಿಟ್ ಲಿಸ್ಟ್ ಅಂತ ಏನು ಸಾಂಗ್ಸ್ ನಾವು ಕೇಳ್ತೀವೋ, ಅದರಲ್ಲಿ ಸೋಲೆ ಇಲ್ಲ ಸಾಂಗು ಹೆತ್ರ ಸ್ಥಾನದಲ್ಲಿದೆ ಅಲ್ವಾ. ಹಾಗಾಗಿ ನಾವು ಎಲ್ಲರಿಗೂ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ ಯುದ್ಧ ಕಾಂಡ ಟೀಮಿಗೆ. ಹ್ಯಾಟ್ಸ್ ಆಫ್ ಟು ಕೆ.ವಿ. ರಾಜು ಅವರು, ಹ್ಯಾಟ್ಸ್ ಆಫ್ ಟು ಹಂಸಲೇಖ ಅವರಿಗೆ, ಹ್ಯಾಟ್ಸ್ ಆಫ್ ಟು SPB ಅವರಿಗೆ. ಓಕೆನಾ. ಈಗ ಯುದ್ಧ ಕಾಂಡ ಹಾಡುಗಳು ಕೇಳಿ, ಅದರಲ್ಲಿ ಸೋಲೆ ಇಲ್ಲ ಹಾಡು ಕೇಳಿ, ನಿಮ್ಗೆ ಖುಷಿಯಾಗುತ್ತೆ. ಓಕೆನಾ. ಥ್ಯಾಂಕ್ ಯು.